ಬಟ್ಟೆ ಎಲ್ಲ ತುಂಬ ಲೋಡ್ ಮಾಡಿದ್ದಾಯ್ತು ಗಾಡಿಗೆ. ಜೀವನ ಪೂರ್ತಿ ಪೆಟ್ರೋಲ್ ಹಾಕ್ಸಿನೇ ಸಾಕಾಗೋಯ್ತು. ಫುಲ್ ಟ್ಯಾಂಕ್ ಆಯ್ತು ಗಾಡಿಗೆ ಪೆಟ್ರೋಲು. ಇವಾಗ ಟೈಮ್ ಬಂದು 12:46. ಅದು ಹುಡುಗಿ ಫೋಟೋ ಬರ್ತೈತೆ. ಅಲ್ಲಲ್ಲಲ್ಲಲ್ಲಲ್ಲ. ಈಗ ಟೈಮ್ ಬಂದು 12:46. ವಿಷಯ ಏನಪ್ಪಾ ಅಂದ್ರೆ, ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಕೊರಗಜ್ಜ ಕೋಲ ಇದೆ, ಅದನ್ನ ನೋಡಕ್ಕೆ ಬೆಂಗಳೂರಿಂದ ಹೊರಟಿದ್ದೀವಿ. ದೇವಸ್ಥಾನ ಬಂದು ಬೆಂಗಳೂರಿಂದ 278 ಕಿಲೋಮೀಟರ್ ಇದೆ. ಬೆಳಿಗ್ಗೆ 8 ಗಂಟೆ ಅಷ್ಟರಲ್ಲಿ ಇರಬೇಕು. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನೈಟ್ ಟೈಮ್ ಆದ್ರೆ ಟ್ರಾಫಿಕ್ ಕಡಿಮೆ ಇರಬೇಕು, ಆದ್ರೆ ಇದು ಬೆಂಗಳೂರು ಟ್ರಾಫಿಕ್ ನೈಟ್ ಯಾವ್ದು ಬೆಳಿಗ್ಗೆ ಯಾವ್ದು ಅಂತ ಡಿಫ್ರೆನ್ಸ್ ಇರಲ್ಲ, ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಮಾಮೂಲಿ ಬೆಂಗಳೂರು ಟು ಧರ್ಮಸ್ಥಳ ರೂಟಲ್ಲೇ ಹೋಗ್ಬೇಕು. ನಾವು ಈ ಬೆಂಗಳೂರು ಟು ಹಾಸನ್ ರೋಡ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕಾದ್ರೂ ಈ ಹಾಸನ ಇವ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇರ್ತೀವಿ. ಯಾಕಂದ್ರೆ ಈ ರೋಡಲ್ಲಿ ಹೆಂಗೆ ಓಡಿಸಿದ್ರು ಈ ರೋಡಿನ ಮುಗಿತಾನೆ ಇಲ್ವಲ್ಲ ಅನ್ಸುತ್ತೆ. ನಿನ್ ಜನ್ಮಕ್ಕೆ ಹೋಗೋ. ನೀವು ಬೆಂಗಳೂರು ಟು ಹಾಸನ್ ರೂಟಲ್ಲಿ ಮಿಡ್ ನೈಟ್ ಯಾವಾಗಾದ್ರೂ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಫೋನಲ್ಲಿ ಏನಾದರೂ ಚಾರ್ಜ್ ಇಲ್ಲ ಅಂದರೆ ಈ ಅಂಕಲ್ ಅಂಗಡಿ ಹತ್ರ ಬನ್ನಿ, ಫುಲ್ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ನೀವು. ಅಂಕಲ್ ತುಂಬ ಒಳ್ಳೆಯವರು. ಎಷ್ಟು ಚೆನ್ನಾಗಿದೆ ಅಲ್ಲ ಮಾರ್ನಿಂಗ್ ವೈಬ್ಸು. ಓ ಅಣ್ಣ ಕೆಚ್ಕೊಂಡು ಹೋಗ್ತಾವನೆ. ಇವಾಗ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇಲ್ಲಿ ಇಬ್ರು ಚಳಿಲಿ ಸೇತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೇ. ನಾವು ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ಬೇಕು. ಒಳ್ಳೆ ಜಾಗ ಹುಡುಕಿದ್ದೀವಿ, ಇವಾಗ ಹೋಗ್ತೀವಿ. Come on. Come on. ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಒಳ್ಳೆ ಖರಾಬಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಓ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಧು ಜಾಸ್ತಿ ಚೆಲೆ ಆಗಿದೆ ಮಧು, ಜಾಸ್ತಿ ಚೆಲೆ ಆಗಿದೆ ಮಧು. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಮಳೆಗಾಲದಲ್ಲೆಲ್ಲ ಇಲ್ಲೆಲ್ಲ ಓಡಾಡಕ್ಕಾಗಲ್ಲ. ಲಾಕ್ ಇಲ್ಲೆಲ್ಲಿಂದ ಬಂದು ನನಗೆ ಗೊತ್ತಾಗ್ತಿಲ್ಲ. Wow.
ಫೈನಲಿ ನದಿ ಸಿಕ್ತು. ನೋಡಕ್ ನಿಮ್ಗೆ ನೀರು ನಿಧಾನ ಕರಿತೈತೆ ಅನ್ಸ್ಬೋದು, ಬಟ್ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿ ಬರ್ತೈತೆ ನೀರು. ಇವಾಗ ಮಳೆ ಇಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಕಡಿಮೆ. ಮಳೆಗಾಲದಲ್ಲೆಲ್ಲ ಇಲ್ಲಿ ಕಾಲಿಡಕ್ಕೆ ಆಗಲ್ಲ, ಅಷ್ಟು ನೀರಿರುತ್ತೆ. ಆಕ್ಚುಲಿ ಇವರಿಬ್ರು ಬಂದು ಅಸ್ಸಾಂ ಅವರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಸ್ಸಾಮಿಂದ ಬಂದಿರೋದು. ಇವನು ಅಷ್ಟೇ, ಅವನು ಅಷ್ಟೇ. ಇವ್ರಿಬ್ರಿಗೂ ಕನ್ನಡ ಬರಲ್ಲ. ಇವ್ರಿಬ್ರು ಇವಾಗ ಕನ್ನಡದಲ್ಲಿ ಒಂದು ಡೈಲಾಗ್ ಹೇಳ್ತಾರಂತೆ. ಡೈಲಾಗ್ ಹೇಳಪ್ಪ. ಬಂದ್ರೆ ಸ್ವರ್ಗ ಜೋರಾಗಿ, ಸ್ವರ್ಗ ಇನ್ನೂ ಜೋರಾಗಿ. ಸ್ನಾನ ಮಾಡಕ್ ಇಲ್ಲಿಗೆ ಬಂದಿದೀವಿ. ಇದು ಕಾರೊಳಗಡೆ